ವಿರಾಜಪೇಟೆಯ ಜೈನರ ಬೀದಿ ಒಂದು ಕಾಲದಲ್ಲಿ ರಾಜಬೀದಿ ಅಂತ ಹೆಸರುವಾಸಿಯಾಗಿತ್ತು. ನಂತರದ ಕೆಲವು ವರ್ಷಗಳಲ್ಲಿ ಈ ಭಾಗದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗಿ ಯಾವುದೇ ಅಭಿವೃದ್ಧಿ ಹೊಂದದೆ ತುಂಬ ಸಮಸ್ಯೆಗಳನ್ನು ಅಲ್ಲಿನ ನಿವಾಸಿಗಳು ಅನುಭವಿಸ್ತಾ ಇದ್ರು. ಈ ಸಮಸ್ಯೆಗಳಿಂದ ಕೆಲವು ತಿಂಗಳ ಹಿಂದೆ ಬಸವೇಶ್ವರ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಸ್ವರ್ಣ ಪ್ರಶ್ನೆ ಕೇಳಿದ ಹಿನ್ನೆಲೆ ಈ ಭಾಗದಲ್ಲಿ ನಾಗನಕಟ್ಟೆ ಮತ್ತು ದೇವಿಯ ಕ್ಷೇತ್ರವಿದ್ದು, ಆ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಪವಿತ್ರಗೊಂಡಿದೆ ಮತ್ತು ಆ ಕ್ಷೇತ್ರದಲ್ಲಿ ವಿವಿಧ ರೀತಿಯ ವಿಚಿತ್ರ ಘಟನೆಗಳು ನಡೆದಿದೆ. ಸಾವು ನೋವುಗಳು ಸಂಭವಿಸಿದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಾಸ್ತಿ ಮಾಡಲಿಲ್ಲ. ಆದ್ದರಿಂದ ಈ ಭಾಗದಲ್ಲಿ ವಾಸಿಸುವ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಎಂದು ತಿಳಿದುಬಂದಿದೆ. ಬಸವೇಶ್ವರ ದೇವಾಲಯದ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಯಿತು. ಶಾಸಕ ಎಸ್ ಪೊನ್ನಣ್ಣವರ ಮೊರೆ ಹೋದ ಆಡಳಿತ ಮಂಡಳಿಯ ಸದಸ್ಯರು ನಾಗಬನದ ಸಮಸ್ಯೆಯಿಂದ ಪರಿಹರಿಸಲು ಸಹಾಯ ಹಸ್ತವನ್ನು ಕೋರಿದರು. ತಕ್ಷಣ ಸ್ಪಂದಿಸಿದ ಶಾಸಕ ಎಸ್ ಪೊನ್ನಣ್ಣವರು ತಮ್ಮ ಎಲ್ಲ ಕಾರ್ಯಗಳಿಗೂ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಸತತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇಹಿಕಂ ಪಂಡ ಪೂರ್ವಜನ್ಮಕೃತವಾದ ಇಹಜನ್ಮನಕ್ಕೆ ಅನುರೂಪವಾದ ಆ ದೇವತಾ ಸಾನ್ನಿಧ್ಯವನಂಗೆ ಒದಗಿದು ಬತ್ತಿತ್ತನ್ನಾದ అయిన జీర్ణోద్ధారమనుపుణించిన యోగా భాగ్యుల మాత నమకు ప్రాప్త్యాద బరపనిಗೆ వగన ಅಂಚಿನ ಆ ಯೋಗ ಭಾಗ್ಯಲ ಮಾತ ನಂಗೆ ಒದಗದು ಬತ್ತಿನವರ ಈ ಒಂಜಿ ಸ್ಥಳಭಾಗುಡು ಅಂಚಿನ ದೇವತಾ ಸತ್ಕರ್ಮನ ಮಾತ ಮನುಪುಣ ಈ ಒಂಜಿ ಸಾನ್ನಿಧ್ಯವನ ಮಾತ ಪುನರ್ ಪ್ರತಿಷ್ಠಾ ಮನುಪುಣಂಚಿನ ಸೌಭಾಗ್ಯನ ಮಾತ ನಮ್ಮ ಪಾಯ ಒದಗಾದ ವೈದನು ಅವಾಗ ಆ ಪ್ರತಿಷ್ಠೆ ಮಲ್ಪ ನಮಗೆ ಜಾಗ ಶುದ್ಧೀಕರಣ ಬೋಡು ಆ ಶುದ್ಧೀಕರಣ ಆ ಮಲ್ಪನಗೋಸ್ಕರವಾದ ನಮ್ಮ ವೇದೋಕ್ತ ಮಂತ್ರವಾದ ತಂತ್ರೋಕ್ತವಾದ ದೇವತಾ ಸತ್ಕರ್ಮಾದ ಮಾತ ಮಂತ್ರನ್ನು ಸ್ಥಳಶುದ್ಧಿನ ಮಾತ ಮಲ್ಪನ ಸಂಪ್ರದಾಯವಾದ ಅವಾಗ ನಾವು ವಿರಾಜಪೇಟೆ ಜೈನರ ಬೀದಿಯಿಂದ ಮಾತಾಡ್ತಾ ಇರೋದು. ಮೇಯ್ನಲ್ಲಿ ಇಲ್ಲಿ ನಾಗಬನ ಇತ್ತು. ಸುಮಾರು ಹಿಂದಿನ ವರ್ಷದಿಂದ ನಡ್ಕೊಂಡು ಬರ್ತಿತ್ತು. ಆಮೇಲೆ ಅದು ಸ್ಥಗಿತ ಇತ್ತು. ಕಾರಣ ಅಂತಂದು ಅದು ಏನಂತ ವಿಷಯ ಮುಂದೆ ಗೊತ್ತಿಲ್ಲ. ಹಾಗೆ ನಾವೊಂದು ಏನೋ ಪ್ರಶ್ನೆ ಹಾಕಿದಾಗ ಬೀದಿಯಲ್ಲಿ ತುಂಬ ಸಮಸ್ಯೆಗಳು ಕಂಡು ಒಂದು ಪ್ರಶ್ನೆ ಹಾಕುವಾಗ ಅಲ್ಲಿ ಇರುವ ನಾಗಬನವನ್ನು ನೀವು ಶುದ್ಧೀಕರಣ ಮಾಡಿತು ಪುನಃ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದರು. ಅದೇ ರೀತಿ ಆ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಫೈನಾನ್ಷಿಯಲಿ ಅದೆಲ್ಲ ತೊಂದರೆ ಇತ್ತು. ಆಗ ನಾವು MLA ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅದು ಮನಸ್ಸು ಕೊಟ್ಟು ಪೊನ್ನಣ್ಣವರು ಅದಕ್ಕೆ ಮುಂದೆ ನಿಂತು ಬೆನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಅವರೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅಭಿವೃದ್ಧಿಗೆ ಇದು ಸೂರ್ಯನ ಅಂತ ಏನಂದರೆ ಎಲ್ಲ ಪ್ರಾಯಶ್ಚಿತ. ಮುಂಚೆ ಏನಾಗಿತ್ತು ಗೊತ್ತಿಲ್ಲ, ಮುಂದೆ ಒಳ್ಳೇದಾಗಬೇಕು ಅಂತ ಹೇಳೋದೊಂದು ನಮ್ಮ ಬೀದಿ ಒಂದು ಅಪೇಕ್ಷೆ. ಅದೇ ಪ್ರಕಾರ ಅದಕ್ಕೋಸ್ಕರ ನಾವೊಂದು ಪೂಜೆ ಇದನ್ನು ಏರ್ಪಾಡು ಮಾಡಿದ್ವಿ. ಇವರು ಸುಳ್ಯದ ತಂತ್ರಿಗಳು ಬಂದು ಇದನ್ನು ನೆರವೇರಿಸಿ ಕೊಡ್ತಿದ್ದಾರೆ. ದುರ್ಗೆ ಪ್ರಾಯಶ್ಚಿತ್ತ ಪೂಜೆಗಳು ಇಲ್ಲಿ ಗೊತ್ತಿಲ್ಲದೆ ತುಂಬ ಅನಾಹುತಗಳು ಆಗಿದೆ ಅಂತೇಳಿ ಪ್ರಶ್ನೆಯಲ್ಲಿ ಬಂತು. ಅದನ್ನು ಉಚ್ಚಾಟನೆ ಮಾಡಲಿಕ್ಕೋಸ್ಕರ ಪ್ರತಿಷ್ಠಾಪನೆಗಿಂತ ಮುಂಚೆ ಸ್ಟೆಪ್ ಇದು ಮಾಡಿದ ಮೇಲೆ ನೆಕ್ಸ್ಟ್ ಪ್ರತಿಷ್ಠಾಪನೆ ಮಾಡುವಂಥ ಉಚ್ಚಾಟನೆ ಆಗಿ ಮತ್ತು ನಮ್ಮ ವಿರಾಜಪೇಟೆಗೆ ಮತ್ತು ಇಲ್ಲಿ ನಾವು ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದ ಹಾಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿದ್ದವರಿಗೆ ಯಾರಿಗೊಂದು ನೆಮ್ಮದಿ ನನ್ನ ಮಟ್ಟಿಗೆ ಕಾಣ್ತಾ ಇಲ್ಲ, ಏಳಿಗೆಯೂ ಇಲ್ಲ. ಅವರು ಪ್ರಶ್ನೆ ಇಟ್ಟಾಗ ಹೇಳಿದ್ರು ಈ ಊರೇ ಉದ್ಧಾರ ಆಗಬೇಕಂತ ಭಾವನೆಯಿಂದ ನಾವು ಇದರ ಮೊದಲು ಈಗ ಒಂದು 2 ವರ್ಷದ ಮೊದಲು ನಮ್ಮ ಬಸವನಗುಡಿಯಲ್ಲಿ ಪ್ರಶ್ನೆ ಇಟ್ಟಾಗ ಆ ಪ್ರಶ್ನೆಯಲ್ಲಿ ಬಂತು, ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ, ಅದು ಶುದ್ಧೀಕರಣ ಆಗಬೇಕು, ಪುನರ್ ಪ್ರತಿಷ್ಠಾಪನೆ ಆದರೆ ನಿಮ್ಮ ಏಳಿಗೆ ಇದು ಸ್ಟಾರ್ಟ್ ಆಗಿದೆ. ಒಂದು 2-3 ತಿಂಗಳಲ್ಲಿ ನಿಮ್ಮ ಏಳಿಗಳು ನಿಮ್ಮ ಬೀದಿಗೆ ನಿಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಬಂದಿದ್ದರಿಂದ ಇದಕ್ಕೆ ಕೈ ಹಾಕಿದ್ದೀವಿ. ಅದಕ್ಕೆ ನಮ್ಮ ಅವರು ಪ್ರಶ್ನೆ ಇರುವಾಗ ಹೇಳಿದರು, ನೀವು ಏನು ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಇದಿಲ್ಲ, ಆ ನಾಗನೇ ನಿಮಗೆ ಹಣನೆಲ್ಲ ಒದಗಿಸಿ ಕೊಡ್ತಾನೆ, ಯಾವ ರೀತಿ ಯಾವ ದಾರಿ ಅವನಿಗೆ ತೋರಿಸ್ಕೊಡ್ತಾನೆ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ನಾವು ಪ್ರಶ್ನೆ ಇಟ್ಟಲ್ಲಿ ಅದೇ ಪ್ರಕಾರ ಅವ್ರ ತಂತ್ರಿಗಳು ಹೇಳಿದ ಪ್ರಕಾರವಾಗಿ ಅವರೇ ಆಗಿ ಯಾವ ಕಾರಣದಿಂದ ಬಂದರೋ ಏನೋ ಗೊತ್ತಿಲ್ಲ. ಇದರ ಮಧ್ಯೆ ನನಗೆ ಸುದ್ದಿ ಸಿಕ್ತು. ಏನು ಅಂತ ಹೇಳಿದ್ರೆ MLA ಅವರು ಏನೋ ಒಂದು ಪ್ರಶ್ನೆ ಕೇಳಿದಾಗ ನೀವು ನಿಮ್ಮ ಈ ನಾಗ ಒಂದು ಪ್ರಸ್ತಾಪನೆ ಇದು ಮಾಡಬೇಕು, ಇಂಥ ಬೀದಿಯಲ್ಲಿ ಪುರಾತನ ಕಾಲದ್ದು ನಾಗ ಇದಿದೆ, ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಿಮ್ಮ ಬೀದಿಗಾಗಲಿ ನಿಮ್ಮ ಇದಕ್ಕಾಗಲಿ ವಿರಾಜಪೇಟೆಗಾಗಲಿ ಭಾರೀ ತೊಂದರೆ ಉಂಟು ಅಂತೇಳಿ ಅವರ ಮನಸ್ಸಿಗೆ ಬಂದು
ಅವರು ಇದಕ್ಕೆ ಕೈ ಹಾಕಿ ಅದಕ್ಕೆ ಅಡಚಣೆಗಳು ಅದೆಲ್ಲ ಯಾರು ವಿರೋಧ ಮಾಡಿದವರು ಇದ್ದಾರೆ. ಆದರೂ ಆ ನಾಗನ ಒಂದು ಶಕ್ತಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಅವರೇ ತರಿಸ್ಕೊಂಡು ಅವರೇ ಇದು ಮಾಡಿಸ್ಕೊಂಡು ಈ ಪುಣ್ಯ ಕಾರ್ಯಕ್ಕೆ ಅವರೇ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದು ನಾಗ ಮಹಾತರಿಗಳ ಎಟ್ಟೆ ಆಯುಷ್ಯ ಆರೋಗ್ಯ ಭಾಗ್ಯ ನೆಮ್ಮದಿ ಅಕಲಕಲ ಜೀವನದ ಮಲ್ಪನ ಸರ್ವರಿಸಿದ ವೃತ್ತಿ ದೇವರ ಮಾತ ಸರ್ವತ್ರವಾದ ಸೇವ ವೃತ್ತಿ ಆತ್ಮ ಸಂಗರಿಸಿದ ಸೌಭಾಗ್ಯ ಬಾಧಾದ ಆಕರ್ಷಣೆ ಮಂತ್ರ ಉಚ್ಚಾರಣ ಮಾತ ಮಂತ್ರ